ನಮ್ದು ಇದೇ ಊರು. ಅವಾಗ ಇಲ್ಲಿಗೆ ಬಂದು ತಾಯಿ ಹತ್ರ ಬೆಳ್ಕೊಂಡು ಹೋದ್ವಿ. ಗ್ರೇಡ್ 4 ಇದ್ದಿದ್ದು ಇವತ್ತು ಹೋದ್ವಿ MRI ಮಾಡಿಸ್ತಾರೆ ನಾರ್ಮಲ್ ಬಂತು. ಗ್ರೇಡ್ 4 ಇದ್ದಿದ್ದು ಬ್ರೈನ್ ಟ್ಯೂಮರ್ ಮಾಡಿ ಅಮ್ಮ ಅವ್ನು ಹೇಳ್ತಿರೋದು ನೀವು ಮಾಡಿ ಅಂತ. ನಮ್ಮ ನಂಬಿಕೆ ದೊಡ್ಡ. ಈಗ ದೇವ್ರ ಅಲಂಕಾರ ಮಾಡೋರು ನಾವೇ. ದೇವ್ರ ಊಟ ಕಮ್ಮಿ ಆಗಿಲ್ಲ ಕೈ ಹುಷಾರಾಗಿತ್ತು. ಏನಾಯ್ತು? ಅದು ಹೊಸಲ ಬಂದಿದ್ದಲ್ಲ ಸೋಮವಾರ ಒಂದು ತಿಂಗಳು ಹೇಳು ಹಂಗೆ ಕೈ ಎತ್ತಕಾತೀಗ ಕೈ ಎತ್ತಾರೆ ಒಂದು ವಾರ ಹಂಗೆ ಕೈಯೆಲ್ಲ ಉಣ್ಣಕ್ಕೆ ಬಂದಿದ್ದಿಲ್ಲ. ಮತ್ತೆ ಹುಷಾರು ಮಾಡಿದ್ಮೇಲೆ ದುಡ್ಡು ಕೊಡು, ಫೀಸ್ ಕೊಡು. ಕೊಡೋದು ಕೈ ಅಮ್ಮ ಕೊಟ್ಟದ್ದು ಅಮ್ಮ ಕೊಡೋದು ಕೊಡಂತಲ್ರಿ ಕೊಡು. ಆಸ್ತಿ ನಿಮ್ಮ ಮಕ್ಕಳೇ ಬರೆಯೋದು ನನಗೆ ಬರೀತೀರಿ ನೀವೇನು? ಹಿರೇ ಮಗ ಅಂತ ನಿಮಗೆ ಬರ್ದ್ರ ಬರೀರಿ. ಯಾವ ಊರು? ಬಾಡ ಪೂನ ಇವರು ಬಾಡದಾರ ಬಾಡ ಪೂನಾ ಇವ್ರು ಪೂನ ಒಡೆಪ ಲೇಕೆ ಇವ್ರ ಮಗಳದು ಈಗ 2-3 ವರ್ಷದಾಗೆ ಸೂಟ್ ಕೇಸ್ ಕಳೆದಿತ್ತು. 5 ತೊಲ ಬಂಗಾರ ಇತ್ತು. ಅದು ಕಳೆದೋಗಿ ಆಮೇಲೆ ಹಿಂಗೆ ಕಳೆದು ಬಿಡ್ತು ಅಂತ ಅಕ್ಕಂತ ಕೂತಿದ್ವಿ. ಅದಕ್ಕೆ ನಾನೇನಂದೆ ಅಮ್ಮಗೆ ಅರ್ಕೆ ಕಟ್ಟಿಗೆ ಸಿಕ್ಕರೆ ನೀನು ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕೆ ಕೊಡ್ತೀನಿ ಅಂತ ಅರ್ಕೆ ಮಾಡಿದ್ದೆ. ಇವತ್ತು ತಂದು ಕಾಣ್ಲಿಕ್ಕೆ ಬರೀ ಮೊಬೈಲಾಗೆ ಹೇಳಿದ್ದೆ. ಅದು 5 ತೊಲ ಬಂಗಾರ ಸೂಟ್ ಕೇಸ್ ಬಗ್ಗೆನೇ ಸಿಕ್ತು. ತಿರುಗಿ ದಿವಸ ಸಿಕ್ತು. ಇವ್ರ ಮಗಳನ್ನ ಕರ್ಕೊಂಬಂದಿದ್ದೆ. ಒಂದ್ಸಲ ಕರ್ಕೊಂಬಂದಿದ್ದೆ. ನೋಡಪ್ಪ 2 ಕೆಲಸ ಮಾಡಿದೀವಿ ಅಂದಾತ್ರೆ 1 ರೂಪಾಯಿ ಫೀಸ್ ಕಟ್ಟಿಲ್ಲ. ಮಲೆ ಮತ್ತೆ ತಿರುಗಿ ದಿವಸ ಸಿಕ್ತು. 5 ತೊಲ ಬಂಗಾರ ಬಟ್ಟೆ ಸೂಟ್ ಕೇಸ್ ನಂಬಿ ನಿಮ್ಮ ನ್ಯಾಯವಾದ ದುಡಿಮೆ ಮೋಸ ಆಗದಿರಲಿ. ನಾವು ಯಾರ ಬಗ್ಗೆ ಮಾತಾಡಂಗಿರೋಣ, ಯಾರು ತೊಂದರೆ ಕೊಡದಿರೋಣ, ನಮಗೂ ಯಾರು ತೊಂದರೆ ಕೊಡೋದು ತಾಯಿ ನೋಡ್ಕೊಂತಾಳೆ. ಅದಾ ಶಿವನಿ ನಾನು 80,000 ರೂಪಾಯಿ ದುಡ್ಡು ಎಲ್ಲಿಂದ ತರಣಪ್ಪ? ಮೊಬೈಲ್ ಫೋಟೋ ತಗೊಂಡು ಮಂಚನ ಇಟ್ಕೊಂಡು ದೇವಿ ಮಾತಾಯಿ ನಾನು ಇದ್ದಂತಾಳಲ್ಲ ಬಾಡಿಗೆ ಗಂಡಿಲ್ಲ ಏನಿಲ್ಲ, ನನಗೆ ದುಡಿಮೆ ಇಲ್ಲ. ನೀನೇ ಒಂದು ನಾರ್ಮಲ್ ಯಾರಿಗೆ ಮಾಡವ, ನಿನ್ನ ಬಂದು ಮಡ್ಲಿಕ್ಕೆ ಕೊಟ್ಟು ಸೀರೆ ಕೊಟ್ಟು ಹೋಗ್ಸಿರ್ತೀನಿ. ನಾರ್ಮಲ್ ಆಗಿ ಮಾಡವ ದೇವಿ ಮಾತು. ಅಲ್ಲ ಇನ್ನೇನು ಸಿಜರಿನ್ ಕರ್ಕೊಂಡು ಹೋಗ್ಬೇಕು ಒಳಗಡೆ. ಕೈ ಮುಗಿದೆ 5 ನಿಮಿಷಕ್ಕೆ ನಾರ್ಮಲ್ ಯಾರಿಗೆ ಏನು